ಧಾರಾಕಾರ ಮಳೆಯಲ್ಲಿಯೂ ಬೆಂಕಿಗೆ ಆಹುತಿಯಾದ ಮನೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗೆ ಬೆಂಕಿ. ಮನೆಯಲ್ಲಿದ್ದ ಸಾಮಗ್ರಿ ಭಸ್ಮ. ಕಾರವಾರ ನಗರದ ಸುಂಕೇರಿ ಶ್ರೀ ಬರಗೇಶ್ವರ ದೇವಸ್ಥಾನದ ಬಳಿ ಗುರುವಾರ ಬೆಳಗ್ಗೆ 9:30ಕ್ಕೆ ಸುರೇಶ್ ಗಣಪ ನಾಯ್ಕ್ ಎಂಬುವರ ಮನೆಗೆ ಬೆಂಕಿ ತಗುಲಿ ಮನೆಯಲ್ಲಿದ್ದ ಸಾಮಗ್ರಿ ಸುಟ್ಟು ಭಸ್ಮವಾಗಿದೆ. ಸುರೇಶ್ ನಾಯಕ್ ಕೂಲಿ ಕಾರ್ಮಿಕನಾಗಿದ್ದು ಬೆಳಗ್ಗೆ ದೇವಸ್ಥಾನದಲ್ಲಿ ಪೂಜೆಗೆ ಹೋದಾಗ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ದಿಂದ ಮನೆಗೆ ಬೆಂಕಿ ತಗುಲಿ ಇದರಿಂದ ಮನೆಯಲ್ಲಿದ್ದ ಫ್ರಿಡ್ಜ್, ಕಪಾಟು, ತಾಮ್ರದ ಪಾತ್ರೆ, ವಸ್ತ್ರಗಳು ಹಾಗೂ ಆಭರಣಗಳು ಸುಟ್ಟು ಹೋಗಿವೆ. ಬಡ ಕುಟುಂಬದ ಸುರೇಶ್ ನಾಯಕ್ ತನ್ನ ಮಗಳ ವಿದ್ಯಾಭ್ಯಾಸಕ್ಕಾಗಿ ಕೂಡಿಟ್ಟ ಹಣವೂ ಕೂಡ ಸುಟ್ಟು ಭಸ್ಮವಾಗಿದೆ. ಪೂಜೆಗೆ ಹೋಗಿದ್ದ ಮನೆ ಮಾಲಕ ಸುರೇಶನಿಗೆ ವಿಷಯ ತಿಳಿದು ಮನೆ ಸುಟ್ಟ ದೃಶ್ಯವನ್ನು ನೋಡಿ ದಿಗ್ಭ್ರಮೆಗೊಂಡಿದ್ದಾನೆ. ತಾನು ಕಷ್ಟಪಟ್ಟು ದುಡಿದ ವಸ್ತು, ಆಭರಣ ಹಾಗೂ ಹಣ ಬೆಂಕಿಗೆ ಆಹುತಿಯಾಯಿತೆಂದು ತನ್ನ ಅಳಲನ್ನು ತೋಡಿಕೊಂಡಿದ್ದಾನೆ. ಬೆಂಕಿ ಅನಾಹುತದಿಂದ ಸುಮಾರು 10 ಲಕ್ಷ ನಷ್ಟವಾಗಿದೆ ಎಂದು ತಿಳಿದು ಬಂದಿದೆ. ಮನೆಗೆ ಬೆಂಕಿ ತಗುಲಿದ ವಿಷಯವನ್ನು ಅರಿತ ಅಗ್ನಿಶಾಮಕ ದಳದವರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯ ನಡೆಸಿದರು. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಠಾಣಾಧಿಕಾರಿ ಎಸ್ ರಂಗನಾಥ್, ಹವಾಲ್ದಾರ್ ರಾಜೇಶ್ ಎಂ ರಾಣೆ, ಚಾಲಕ ಅರುಣ್ ಟೋನಿ, ಅಗ್ನಿಶಾಮಕರಾದ ಪ್ರವೀಣ್ ನಾಯಕ್, ನೇಹಾರ್ ಕೆ, ನರೇಶ್ ಕಾರ್ವಿ, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಸುನೀಲ್ ಕುಮಾರ್ ಬೆಂಕಿ ನಂದಿಸುವ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.